ಹೇ ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಆಲ್ಮೋಸ್ಟ್ ಆಲ್ ಶಿರ್ಡಿವರೆಗೂ ಬಂದೆ. ಇವಾಗ ಶಿರ್ಡಿಯಿಂದ ಮತ್ತು ಬ್ಯಾಂಗ್ಳೂರಿಗೆ ಹೊರಡ್ತಾ ಇದ್ದೀನಿ. ಅರ್ಲಿ ಮಾರ್ನಿಂಗ್ ಆಲ್ಮೋಸ್ಟ್ 4:30 ಆಗಿದೆ. ಸೋಲೋ ರೈಡಲ್ಲ, ಅದಕ್ಕೆ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಬೆಳಿಗ್ಗೆ ಹೊತ್ತು ಜಾಸ್ತಿ ರೈಡ್ ಮಾಡಿ ಆಮೇಲೆ ಆದಷ್ಟು ಎಲ್ಲನೂ ರೆಸ್ಟ್ ತೊಗೊತೀನಿ. ಅದಕ್ಕೋಸ್ಕರ ಆಲ್ಮೋಸ್ಟ್ ಅಲ್ಲಿ ಇಲ್ಲಿಂದ ಇವಾಗ ಸೋಲಾಪುರ ಹೋಗ್ತೀನಿ. ಸೋಲಾಪುರಿಂದ ವಿಜಯಪುರ ಇಲ್ಲಾಂದರೆ ಬಿಜಾಪುರ ಅಂತಲೇ ಹೇಳ್ಬೋದು. ಅದನ್ನ ಅಲ್ಲಿವರೆಗೂ ಪ್ಲ್ಯಾನಿಂಗ್ ಇದೆ ಇವಾಗ. ಲೈಕ್ ಇಲ್ಲಿಂದ ಸೋಲಾಪುರ ಆಲ್ಮೋಸ್ಟ್ ಅಲ್ಲಿ 334 ಕಿಲೋಮೀಟ್ರು. ಸೊ ಹೈವೇ ಎಲ್ಲ ಒಂದು ಸ್ವಲ್ಪ ನೀವೆಲ್ಲ ನೆನ್ನೆ ನೋಡಿದರೆ ಹೇಗಿದೆ ಅಂತ. ಸಿಂಗಲ್ ರೋಡು ಮತ್ತು ಇನ್ನು ರೋಡೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಅದರಿಂದ ಶಿರ್ಡಿಯಿಂದ ಅಹಮದ್ನಗರದಿಂದ ಇಂದಾರಿಂದ ಸೋಲಾಪುರ್ಗೆ ಪ್ಲ್ಯಾನ್ ಮಾಡಿದ್ದೀನಿ. ಹೋಗ್ತಾ ಇರ್ತೀನಿ, ಬನ್ನಿ. ಓಕೆ, ಚಲೋ ಗೈಸ್. ಹೀಗೆ ಶಿರ್ಡಿ ಇವಾಗ ಬಿಡ್ತಾ ಇದ್ದೀನಿ. ಹೋಟೆಲ್ ಸಾಯಿ ಸ್ವಸ್ತಿಕ್. ಸೊ ಇಲ್ಲಿಂದ ಬಿಡೋಣ. ಸ್ಮಾಲ್ ಬ್ರೇಕ್ ತೊಗೊಂಡಿದ್ದೀನಿ. ನೋಡಿದ್ರಲ್ಲ ಇವಾಗ ಸ್ಟಿಚ್ ಆ್ಯಕ್ಚುಲಿ ತುಂಬ ಸಖತ್ತಾಗಿದೆ. ನೀವು ಹಿಲ್ ಮೇಲೆ ಬರಬೇಕಾದ್ರೆ ಫುಲ್ಲು ಹಾಟಾಗಿರುತ್ತೆ. ಸ್ವಲ್ಪ ಕೆಳಗಡೆ ಇಳಿತಾ ಇದ್ದಂಗೆ ಫುಲ್ಲು ಚಳಿ ಆಗುತ್ತೆ. ಸಖತ್ತಾಗಿತ್ತು ಸ್ಟಿಚ್ಚಿದು. ಅದಕ್ಕೆ ಒಂದು ಸ್ವಲ್ಪ ಹೈವೇ ಬೇಗ ರೀಚ್ ಆಗೋಣ ಅಂತ ಬೆಳಗ್ಗೆನೇ ಬಿಟ್ಟೆ ನಾನು. ಯಾಕಂದರೆ ಸ್ವಲ್ಪ ಬೆಳಗ್ಗೆ ಬರ್ತಾ ಇದ್ದಂಗೆ ಏನಾಗುತ್ತೆ, ಗಾಡಿಗಳೆಲ್ಲ ತುಂಬ ಟ್ರಾವೆಲಿಂಗ್ ಮಾಡಿದ್ವಲ್ಲ, ಅದಕ್ಕೆ ಹಿಂದಗಡೆ ಸ್ಟೆಚ್ ನೋಡ್ತಾಯಿಲ್ಲ ಎಷ್ಟು ಚೆನ್ನಾಗಿತ್ತು ಅಂತ. ಸೊ ಇಲ್ಲಿಂದ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇಂಡಾರಿಂದ ಕ್ಷತ್ರಿಯ ಆಯ್ತು ಈಗ. ಸೊ ಇಂಡಾರಿಂದ ಇವಾಗ ಸೀದಾ ಸಿಟಿ ಒಳಗಡೆ ಹೋಗಲ್ಲ, ಯಾಕಂದ್ರೆ ನಾನು ಬರ್ತಾ ಅನುಭವಿಸಿದ್ದೀನಿ ಕಷ್ಟ ಏನು ಅಂತ. ಅದಕ್ಕೇನು ಮಾಡ್ತೀನಿ, ಹಾಗೆ ಬನ್ನಿ ಅದು ನೋಡಿ ಬ್ರೇಕ್ಫಾಸ್ಟ್ ಏನಿದೆ ಅಂತ. ಬೆಳಿಗ್ಗೆ ಬೋಂಡ ಮತ್ತು ಇಡ್ಲಿ ತಿಂತಾಯಿದ್ದೀನಿ. ಬನ್ನಿ, ಸ್ವಲ್ಪ ರೀಚ್ ಆಗುತ್ತೆ. ಈಗ ಬಂದಿದ್ದು ರೋಡ್ ಇದಲ್ಲ, ಇದು ಇಂದಾರಿಂದ ಸೋಲಾಪುರ ಹೈವೇ. ಇದು ಇಷ್ಟೊತ್ತು ನೀವೆಲ್ಲ ನೋಡೋರಲ್ಲ, ಮತ್ತು ನಿಮಗೆ ಭೀಮಸಾಗರ ಅಂತ ಒಂದು ಭೀಮಾ ರಿವರ್ ಅಂತಲೂ ಸಿಗುತ್ತೆ ನಿಮಗೆ. ಅಲ್ಲಿ ನಿಮ್ಗೊಂದು ಡ್ಯಾಮು ಇದೆ. ಸೊ ಎಲ್ಲ ಅಪ್ಡೇಟ್ಸ್ ಎಲ್ಲ ಕೊಟ್ಟಿದ್ದೀನಿ. ಇವಾಗ ನಾನು ಸೋಲಾಪುರ್ಗೆ ಹೋಗ್ತಾಯಿದ್ದೀನಿ. ಸಣ್ಣದಾಗ ಚಿಕ್ಕದಾಗ ಬ್ರೇಕ್ ತೊಗೊಂಡಿದ್ದೀನಿ. ತುಂಬ ಹಂಡೆಲ್ಲ ಪೇಯ್ನ್ ಆಗ್ತಾಯಿಲ್ಲ, ಅದಕ್ಕೆ ನೋಡಿ ನಮ್ಮ ಹುಡುಗಿ ಏನು ಗತಿಯಲ್ಲಿದ್ದಾಳೆ ಅಂತ. ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಸ್ವಲ್ಪ ನೀರು ಬೇರೆ ಇಲ್ಲ, ಹಂಗೆ ತೊಗೊಂಡು ಸೋಲಾಪುರ ಹೋಗಿ ಬ್ರೇಕ್ ತೊಗೊಳೋಣ ಅಂದ್ಕೊಂಡೆ. ಬಟ್ ಸೋಲಾಪುರ ಬ್ರೇಕ್ ತೊಗೊಳಲ್ಲ, ಡೈರೆಕ್ಟಾಗಿ ಇದಕ್ಕೆ ಹೋಗ್ತೀನಿ ಬಿಜಾಪುರಿಗೆ. ಹೇಗಿತ್ತು ರೋಡೆಲ್ಲ? ಚೆನ್ನಾಗಿತ್ತಾ? ಆ ಟೋಟಲ್ಲು 330 ಕಿಲೋಮೀಟರ್ಸಲ್ಲಿ 350 ಕಿಲೋಮೀಟರ್ಸಲ್ಲಿ ಶಿರ್ಡಿಯಿಂದೆಲ್ಲ ನಿಮಗೇನು ಪ್ರಾಬ್ಲಮ್ ಏನಿಲ್ಲ. ಯಾಕಂದರೆ ತುಂಬ ಹೈವೇಸಲ್ಲಿ ತುಂಬ ಚೀಪ್ ಆ್ಯಂಡ್ ಬೆಸ್ಟು ಇರುತ್ತೆ. ಹಾಗೆ ನೋಡಿ ಯಾವ ಗೊತ್ತಾಗ್ಬಿಟ್ಟಿದೆ ನಮ್ಮ ಬಟ್ಟೆ. ಅದಕ್ಕೆ ವೈಟು ತಂದಿದ್ದೀನಿ, ಬೇಡ ಅಂದ್ಬಿಟ್ಟು ಹಾಕೇ ಇಲ್ಲ ಅಷ್ಟೇ. ಹೇಗಿದೆ ಅಂತ. ಸೊ ಸಿಟಿ ಒಳಗಡೆ ಎಲ್ಲೂ ಎಂಟ್ರಿ ಆಗ್ತಾಯಿಲ್ಲ. ಮೇನ್ ರೋಡಲ್ಲೇ ಯಾವ ಅಂಗಡಿ ಸಿಗ್ತಾಯಿದೆ
ಸೋಲಾಪುರ ಸ್ಪೆಷಲ್ಲು. ಬಂದಾಗ ಒಂದು ಸತಿ ತಿನ್ನಿ, ಚೆನ್ನಾಗಿರುತ್ತೆ. ಇಷ್ಟೊತ್ತು ಬಂದಿದ್ದು ನ್ಯಾಷನಲ್ ನಾವು, ಇದು ನ್ಯಾಷನಲ್ ಹೈವೇ ನಂಬರ್ 52 ಶಿವಾಜಿ ಸ್ಟ್ಯಾಚು ಇದೆ ಇಲ್ಲಿ ಸರ್ಕಲ್ಲು. 100 ಕಿಲೋಮೀಟರ್ಸ್ ಬಿಜಾಪುರ. ವೆಲ್ಕಮ್ ಟು ಕರ್ನಾಟಕ ಅಂತ ಬನ್ನಿ, ಇವಾಗ ಹೋಗೋಣ. ಹೈವೇಲಿ ನಿಮಗೆ ನ್ಯಾಚುರಲ್ ಜ್ಯೂಸ್ ಸಿಗುತ್ತೆ. ಆ್ಯಂಡ್ ವಿಜಯಪುರ ಗೋಲ್ಡನ್ ಇವಾಗ ಜ್ಯೂಸ್ ಕೊಡೋದು ಸಖತ್ತಾಗಿರುತ್ತೆ. ಈ ಥರ ನ್ಯಾಚುರಲ್ 36 ಡಿಗ್ರೀಸ್ ಏನೋ ಇದೆ. ಶಿರಡಿಯಿಂದ ಹೋಗ್ಬೋದು. ಮತ್ತು ಡ್ಯಾಮ್ ಇದೆ, ಡ್ಯಾಮ್ ಮಳೆ ಇದೆ. ಮುತ್ತಂಗಿ ಹತ್ರ ತುಂಬ ಮಳೆ ಇದೆಪ್ಪ. ಈಗ ಸ್ವಲ್ಪ ಪರವಾಗಿಲ್ಲ ನೋಡಿ, ಫುಲ್ಲು ಮಳೆ. ಇವಾಗ ಸ್ಟ್ರೆಚ್ ಮಾಡಿದ್ನಲ್ಲ, ವಿಜಯಪುರದಿಂದ ಹೊಸಪೇಟೆ. ದಯವಿಟ್ಟು ವಿಜಯಪುರ ಆದಮೇಲೆ ಓನ್ಲಿ 1 or 2 ಅಷ್ಟೇ ನಿಮಗೆ ಲೆಫ್ಟ್ ಸೈಡಲ್ಲಿ ಅದು ಇದು ಅಂಗಡಿ ಸಿಗುತ್ತೆ. ಆ್ಯಂಡ್ ಏನೇ ಸಿಕ್ಕಿದ್ರು ದಯವಿಟ್ಟು ತೊಗೊಂಬಿಡಿ. ಇಲ್ಲಿಂದ ಹೋಗ್ತಾ ನಿಮ್ಗೆ ಅದು ಇದು ಏನೋ ಸಿಗ್ಬೋದು, ಆ ಕಡೆಯಿಂದ ಬರ್ತಾ ನಿಮ್ಗೆ ಏನೂ ಸಿಗೋಲ್ಲ. ಆಲ್ಮೋಸ್ಟ್ ಅಲ್ಲಿ ಹೊಸಪೇಟೆ ರೀಚ್ ಆಗಿದ್ದೀನಿ. ನಂದು 320-30 ಕಿಲೋಮೀಟರ್ಸ್ ಇದೆ ಮನೆಗೆ. ನೀರೆಲ್ಲ ಕ್ಯಾರಿ ಮಾಡಿ, ಇಲ್ಲ ಯಾವ್ದಾರ ಅಂಗಡಿ ಚಿಕ್ಕ ಅಂಗಡಿ ಸಿಕ್ಕಿದ್ರು ಪರವಾಗಿಲ್ಲ, ಏನೋ ತೊಗೊಂಬಿಡಿ ಇಮಿಡಿಯೇಟಾಗಿ. ಇಲ್ಲಿ ಒಂದು ಕಡೆ ಸ್ಪ್ರೈಟ್ ಇದ್ದರೆ ನೀರಿಲ್ಲ, ಇನ್ನೊಂದು ಕಡೆ ನೀರಿದ್ದರೆ ಸ್ಪ್ರೈಟ್ ಇಲ್ಲ, ಹಂಗಿದೆ ಕತೆಗಳು. ಬನ್ನಿ ಇವಾಗ ಹೊಸಪೇಟೆ ಟನಲ್ ಒಳಗಡೆ ಎಂಟ್ರಿ ಆಗುವಂಥ ಟೈಮು, ಹೋಗೋಣ ಇವಾಗ. ಆ್ಯಂಡ್ ದಯವಿಟ್ಟು ಸನ್ಗ್ಲಾಸ್ ಎಲ್ಲ ದಯವಿಟ್ಟು ರೈಡಿಂಗ್ ಗ್ಲಾಸ್ ಆಗಲಿ ಇಲ್ಲ ಸನ್ಗ್ಲಾಸ್ ಆಗಲಿ ಜೊತೆಗೆ ಎತ್ಕೊಬನ್ನಿ. ನಾನು ನ್ಯಾಚುರಲ್ಲು, ನಾನು ಹಿಂಗೆ ಇರೋದು ಅದು ಇದು ಅಂತೆಲ್ಲ ಒಡ್ಲಾಡಬೇಡಿ. ಯಾಕಂದರೆ ಒಂದು ವೇಯಲ್ಲಿ ಏನಾಗುತ್ತೆ ಅಂದರೆ ಟ್ರಾನ್ಸ್ಪರೆಂಟ್ ಇದ್ದರೆ ಇನ್ನೂ ಒಳ್ಳೆಯದು ಗ್ಲಾಸು. ಯಾಕಂದರೆ ಕಣ್ಣಿಗೆ ಅದು ಇದು ಬೀಳೋದು ಇದೆಲ್ಲ ಆಗುತ್ತೆ. ಸೇಮ್ ಟೈಮಲ್ಲಿ ನೀವು ಒಂದು ಓಕೆ ನೀವೇನ ಇದು ನಾವು ಹೆಲ್ಮೆಟಲ್ಲಿರೋ ಗ್ಲಾಸ್ನ ಕ್ಲೋಸ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಬೋದು. ಬಟ್ ಸ್ಟಿಲ್ ಯು ನೀಡ್, ಯಾಕಂದರೆ ಮಳೆ ಬರ್ತಾ
ಈಗ ತುಮಕೂರು ರೀಚ್ ಆದ್ರಿ. ಸೊ ಇಲ್ಲಿಂದ ಆಚೆಗೆ ಬಂದುಬಿಟ್ಟು ಇನ್ನೊಂದು 60 ಕಿಲೋಮೀಟರ್ಸ್ ಇದೆ ಬೆಂಗಳೂರು ಕಡೆ ಹೋಗೋಣ. ಬಿಕಾಸ್ ಆಫ್ ಮಳೆಯಿಂದ ಮಾತ್ರ ಒಂದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ, 1 ಅವರ್ 1.5 ಅವರ್ ಲೇಟ್ ಆಯಿತು. ಬಟ್ ಶಿರ್ಡಿಯಿಂದ ಡೈರೆಕ್ಟಾಗಿ ಬ್ಯಾಂಗ್ಳೂರಿಗೆ ಹೊಡಿತಾ ಇರೋದು ಬೈಕು. ಆಲ್ಮೋಸ್ಟ್ ಒಂದು 968 ಕಿಲೋಮೀಟರ್ಸ್ ಸಮಥಿಂಗ್ ಬರುತ್ತೆ.